ಆವಾಗ ಮಾರನೇ ದಿವಸ ಒಂದು ಕಾಳಿಂಗ ಸರ್ಪ ಬಂದು ಹೊಸಲಲ್ಲಿ ಮಲಗಿತ್ತು. ಒಂದು 4 ಗಂಟೆ ಹೊತ್ತು, ಬೆಳಿಗ್ಗೆ ಒಂದು 5ರಿಂದ 6 ಗಂಟೆಗೆ ಬಂದು ಮಲಗಿದ್ದು ಒಂದು 10 ಗಂಟೆ ತನಕ ಅಲ್ಲಿಯೇ ಇತ್ತು. ಮತ್ತೆ ಅವರು ಮಾಡಿದ ಕೆಲಸ ಅದನ್ನ ಹಾಗೆ ಮುಚ್ಚಿ ಅವರು ಹೊರಗಡೆ ಹೋದ ಮೇಲೆ ಅದು ಹೋಯ್ತು, ಮೇಲೆ ಗರ್ಭಗುಡಿಯ ಮೇಲೆ ಹತ್ತಿ ಹೋಯ್ತು. ದೇವಸ್ಥಾನ ಕದಂಬ ರಾಜರ ಕಾಲದ್ದೇ. ಕದಂಬರ ಒಂದು ವಿಭಾಗ ಕಡಬದಲ್ಲಿ, ಅದಕ್ಕೆ ಸಂಬಂಧಪಟ್ಟದ್ದು. ಓಕೆ, ಮತ್ತೆ ಬೆಳೆಯುತ್ತಿರುವಂತಹ ಆಂಜನೇಯ ವಿಗ್ರಹ ಅಂತ ನಾವು ಕೇಳಿದ್ದೇವೆ, ಅದು ನಿಜನಾ ಅಂತ? ಹೌದು, ಅದು ಕುಂಭಾಭಿಷೇಕ ಆಗುವ ಸಮಯದಲ್ಲಿ ಅಷ್ಟೊಂದು ಇದು ಅಂದ್ರೆ ಹೂ ಸಹ ನಿಲ್ತಿರ್ಲಿಲ್ಲ ಮೇಲೆ. ಈಗ ಸುಮಾರು ದಪ್ಪ ಆಗಿದೆ ಹೂವಿಗೆ. ಆಮೇಲೆ ಅದಕ್ಕೆ ಒಂದು ಬೆಳ್ಳಿ ಕವಚ ಇದೆ, ಅದು ಸಹ ಈಗ ಕೂತ್ಕೊಳ್ಳುತ್ತಿಲ್ಲ. ಅದಕ್ಕೆ ವಿಜಯನಗರದ ರಾಮರಾಯನ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿ ಹೊರಗಿನ ಪೌಳಿಯನ್ನ ನಿರ್ಮಾಣ ಮಾಡಿದ. ವಿಶೇಷ ಏನಂದ್ರೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ಲಿಕ್ಕೆ ಇಲ್ಲಿ ತಾಳಿ, ಮೂಗುತ್ತಿ, ಹರಕೆ ಒಪ್ಪಿಸುವುದು ಒಂದು ಸಂಪ್ರದಾಯ. ಹಾಗೆ ಹುಡುಗರಿಗೆ ವಿವಾಹ ಆಗ್ಲಿಕ್ಕೆ ನಮಸ್ಕಾರ. ದೃಷ್ಟಿ ಮಾಧ್ಯಮದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಕೀರ್ತಿ ಸುಬ್ರಹ್ಮಣ್ಯ. ಈ ದಿನ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಬಳ್ಪ ಗ್ರಾಮದಲ್ಲಿರುವಂತಹ ಶ್ರೀ ತ್ರಿಶೂಲಿನಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಾಂಜಿಯಲ್ಲಿದ್ದೇವೆ. ಇದು 2000 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಪುರಾತನ ದೇಗುಲವಾಗಿದ್ದು, ಇದನ್ನ ತುಳುನಾಡಿನ ಹಂಪಿ ಎಂದೇ ಕರೆಯಬಹುದು. ಈ ದೇವಾಲಯದ ಸಂಪೂರ್ಣ ಇತಿಹಾಸವನ್ನ ತಿಳ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ನಮ್ಮ ಜೊತೆ ಶ್ರೀ ದೇವಳ್ಳರ ಪ್ರಧಾನ ಅರ್ಚಕರಾದಂತಹ ಶ್ರೀವತ್ಸ ಅವರಿದ್ದಾರೆ. ಅವ್ರ ಜೊತೆ ಶ್ರೀ ಕ್ಷೇತ್ರದ ಇತಿಹಾಸವನ್ನ ತಿಳ್ಕೊಂಡು ಬರೋಣ ಬನ್ನಿ. ಹಾಗೆ ನಮ್ಮ ದೃಷ್ಟಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತವನ್ನ ಕೊಡ್ತಾ ಶ್ರೀ ಕ್ಷೇತ್ರದ ಇತಿಹಾಸವನ್ನ ಸ್ವಲ್ಪ ನಮ್ಮ ಮಾಧ್ಯಮ ಮಿತ್ರರಿಗೆ ತಿಳಿಸಿಕೊಡ್ಬೇಕು. ಈ ಕ್ಷೇತ್ರವು ತ್ರಿಶೂಲಿನಿ ಕ್ಷೇತ್ರ ಅಂತ ಹೇಳ್ತಾರೆ ಇದನ್ನು. ಬಳ್ಪ ತ್ರಿಶೂಲಿನಿ ದೇವಸ್ಥಾನ. ಇಲ್ಲಿ 2 ಪ್ರಧಾನ ದೇವಸ್ಥಾನಗಳು, ತ್ರಿಶೂಲಿನಿ ಮತ್ತು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ, ಒಂದಕ್ಕೊಂದು ಸಂಬಂಧಪಡುವಂತಹ ದೇವಸ್ಥಾನಗಳು. ಹಾಗೆ ಈ ತ್ರಿಶೂಲಿನಿ ದೇವಸ್ಥಾನದಲ್ಲಿ ಮೂಲ ವಿಗ್ರಹ ಶಿಲಾಮಯವಾದ ತ್ರಿಶೂಲವೇ. ಇದು ದಕ್ಷಿಣ ಭಾರತದಲ್ಲಿಯೇ ಏಕೈಕ ದೇವಸ್ಥಾನ ಅಂತ ಇತಿಹಾಸಕಾರರು ಹೇಳ್ತಾರೆ. ಇದನ್ನ ರಚನೆ ಮಾಡಿದ್ದು ಕದಂಬರ ಕಾಲದಲ್ಲಿ ಅಂತ ಇತಿಹಾಸಕಾರರ ಅಭಿಪ್ರಾಯ. ಸಾಧಾರಣ 1200 ವರ್ಷ ಪುರಾತನವಾದ ದೇವಸ್ಥಾನ ಇದು. ಹಾಗೆ ಇಲ್ಲಿ ಗರ್ಭಗುಡಿ, ಮಂಟಪ ಮತ್ತೆ ಎದುರಿನ ಗೋಪುರ, ಇದು 3 ಪ್ರಾರಂಭದಲ್ಲಿ ನಿರ್ಮಾಣ ಆದದ್ದು. ನಂತರ ಸುತ್ತುಕೋಟೆಯ ಕೆಲಸ ನಂತರ ಒಂದು 500ರಿಂದ 600 ವರ್ಷಗಳ ಹಿಂದೆ ನಿರ್ಮಾಣ ಆದದ್ದು ಅಂತ ಇತಿಹಾಸಕಾರರ ಅಭಿಪ್ರಾಯ. ವಿಶೇಷ ಅಂದ್ರೆ ಇದು ಶತ್ರುನಾಶಕ್ಕೆ ಅಂತ ಹೇಗೆ ರಾಜರುಗಳ ಕಾಲದಲ್ಲಿ ಆರಾಧನೆ ಮಾಡಿದಂತಹ ದೇವರು. ವಿಶೇಷವಾಗಿ ಯುದ್ಧ ಕಾಲದಲ್ಲಿ ದಿಗ್ವಿಜಯಕ್ಕೆಲ್ಲ ಹೊರಡುವ ಸಂದರ್ಭದಲ್ಲಿ ಈ ದೇವರನ್ನ ಆರಾಧನೆ ಮಾಡಿ ಹೋಗ್ತಿದ್ರು ಅಂತ ಪ್ರತೀತಿ. ಹಾಗೆ ಪಕ್ಕದಲ್ಲಿ ಒಂದು ಆಂಜನೇಯನು ಇದೆ, ಅದು ಹಾಗೆ ಜುಟ್ಟನ್ನು ಕೈಯಲ್ಲಿ ಹಿಡ್ಕೊಂಡಿರುವಂತಹ ಒಂದು ಉಗ್ರ ಸ್ವರೂಪದ ಆಂಜನೇಯ ಸ್ವಾಮಿ. ಹಾಗೆ ಇದೆಲ್ಲವನ್ನ ರಾಜರ ಆಶ್ರಯದಲ್ಲಿ, ರಾಜರ ಆರಾಧನೆಗಿಂತಲೇ ಇದ್ದಂತಹ ವಿಶೇಷವಾದ ದೇವಸ್ಥಾನ ಇದು. ಇಲ್ಲಿ ಪೂರ್ವ ಭಾಗದಲ್ಲಿ ಬಾವಿ, ಆಗ್ನೇಯ ಭಾಗದಲ್ಲಿ ಕೆರೆ, ಹಾಗೆ ಪೂರ್ವದಲ್ಲಿ ವಿಶಾಲವಾದ ರಥಬೀದಿ. ಇದನ್ನೆಲ್ಲ ರಾಜರುಗಳ ಕಾಲದಲ್ಲಿ ವಿಜೃಂಭಣೆಯಿಂದ ನಡೆಸ್ತಿದ್ದಂತಹ ದೇವಸ್ಥಾನ ಇದು ಅಂತ ತಿಳಿದು ಬರ್ತದೆ ನೋಡುವಾಗಲೇ.
ಹಾಗೆ ಮತ್ತೆ ಹಿಂದ್ಗಡೆ ಒಂದು ಬಂಡೆ ಇದೆ. ಆ ಬಂಡೆ ಮತ್ತೆ ಅದಕ್ಕೆ ಸಂಬಂಧಪಟ್ಟು ಬಂಡೆಗಳೇ ಇದರ ಅಡಿಭಾಗದಲ್ಲಿ ಬಂಡೆಗಳೇ ಇದೆ ಪೂರ್ತಿಯಾಗಿ. ಆ ಬಂಡೆಯಲ್ಲಿಯೇ ದೇವರ ಸಾನ್ನಿಧ್ಯ ಇರುವುದು ಅಂತ ಹೇಳ್ತಾರೆ. ಅದರ ಮೇಲೆ ಗರ್ಭಗುಡಿಯನ್ನು ಸಹ ನಿರ್ಮಾಣ ಮಾಡಿದ್ದಾರೆ ಆ ಬಂಡೆಯ ಮೇಲೆ. ಹಿಂಭಾಗದಲ್ಲಿ ಸಹ ಬಂಡೆಗಳೇ ಇದ್ದಾವೆ. ಅದಕ್ಕೆ ಯಾವುದಕ್ಕೂ ಮಾಡದೆ ಅದಕ್ಕೆ ಬರೇ ಕಾಂಪೌಂಡ್ ಗೋಡೆ ತರ ಮಾಡಿ ನಿಲ್ಸಿದ ಹಿಂದಿನ ಕಾಲದಲ್ಲಿ. ಮಾಡಬಾರ್ದು ಅಂತ ಹೇಳಿ ಇದೆ. ಅದಕ್ಕೆ ಪ್ರಕೃತಿಗೆ ಅದು ತೆರೆದೇ ಇರಬೇಕು, ಅದನ್ನ ಮುಚ್ಚಬಾರ್ದು ಅಂತ ಹೇಳಿ ಪ್ರಶ್ನೆಯಲ್ಲಿ ಸಹ ತಿಳಿದು ಬಂದಿದೆ. ಮತ್ತೆ ಅನಾದಿ ಕಾಲದಲ್ಲಿ ಸಹ ಅದಕ್ಕೆ ಮಾಡಲಿರ್ಲಿಲ್ಲ, ಯಾವ ಕುರುಹು ಇಲ್ಲ ಮಾಡಿದ್ದದು, ಬರೀ ಕಾಂಪೌಂಡ್ ಮಾತ್ರ ಇತ್ತು. ಇದು ಮುಂಚಿನಿಂದಲೂ ಕಲ್ಲಿನಿಂದಲೇ ಆವರಿಸಿರುವಂತ? ಹೌದು, ಕಲ್ಲಿನಿಂದಲೇ ಇತ್ತು ದೇವಸ್ಥಾನ. ಯಾವಾಗ ಇದು ಪುರಾತತ್ವ ಇಲಾಖೆ, ರಾಜ್ಯ ಸರ್ಕಾರದ ಪುರಾತತ್ವ ಇಲಾಖೆಯ ಅಧೀನದಲ್ಲಿ ಇದೆ ಈ ದೇವಸ್ಥಾನ. ಇದನ್ನ ಸಾಧಾರಣ 2013ರಿಂದ 2016ರವರೆಗೆ ಇಲಾಖೆ ಪದೇ ಪದೇ ಟೆಂಡರ್ ಮಾಡಿ ಈ ಕೆಲಸವನ್ನು ಪೂರ್ತಿಗೊಳಿಸಿದ್ರು. 2 ಕೋಟಿ ರೂಪಾಯಿ ಅಂದಾಜು ಖರ್ಚು ಮಾಡಿ ಇದನ್ನ ಪೂರ್ತಿಯಾಗಿ ಜೀರ್ಣೋದ್ಧಾರ ಮಾಡಿ ಕೊಟ್ಟಿದ್ದಾರೆ. ಈಗ ಎದುರಿನಲ್ಲಿ ಕೆರೆ ಸಹ ಆಗ್ತಾ ಇದೆ, ಜೀರ್ಣ ಆಗಿತ್ತು. ಅದನ್ನ ಈಗ ಒಂದು 50 ಲಕ್ಷದಲ್ಲಿ ಕಳೆದ ವರ್ಷ ಸ್ವಲ್ಪ ಅರ್ಥ ಮಾಡಿದ್ದಾರೆ. ಈಗ ಪುನಃ 1 ಕೋಟಿಯಷ್ಟು ದುಡ್ಡು ಸ್ಯಾಂಕ್ಷನ್ ಆಗಿದೆ, ಈಗ ಟೆಂಡರ್ ಆಗ್ತಾ ಇದೆ. ಕೆರೆಗೆ ಏನಾದ್ರೂ ವಿಶೇಷತೆ? ಕೆರೆ ಅದೇ ಆಗ್ನೇಯ ಭಾಗದಲ್ಲಿರುವಂತ ಕೆರೆ, ಅದು ತೀರ್ಥ ಕೆರೆ ಅಂತ ಹೇಳ್ತಾರೆ. ಅದರಲ್ಲಿ ಪೂಜೆಗೆ ಸಂಬಂಧಪಟ್ಟವರು ಮಾತ್ರ ಅದರಲ್ಲಿ ಸ್ನಾನ ಮಾಡಬೇಕು ಅಂತ ನಿಯಮ ಇದೆ. ಹಾಗೆ ಮತ್ತೆ ಕಲಶ ಸ್ನಾನ ಇತ್ಯಾದಿಗಳು ಇದ್ರೆ ಅದರಿಂದಲೇ ತೆಗೆದು ಪ್ರೋಕ್ಷಣೆ ಮಾಡುವಂತಹ ಸಂಪ್ರದಾಯ ಅನಾದಿಯಿಂದ ಇತ್ತಂತೆ. ಅಂದ್ರೆ ಅದು ದೇವರ ಅಡಿಭಾಗದಿಂದಲೇ ಬರುವಂತಹ ನೀರು ಬಾವಿಗೆ ಬಂದು ಬಾವಿಯಿಂದ ಕೆರೆಗೆ ಹರಿದು ಹೋಗ್ತದೆ. ಓಕೆ, ಮತ್ತೆ ಬೆಳೆಯುತ್ತಿರುವಂತಹ ಆಂಜನೇಯ ವಿಗ್ರಹ ಅಂತ ನಾವು ಕೇಳಿದ್ದೇವೆ, ಅದು ನಿಜನಾ ಅಂತ? ಹೌದು, ಅದು ಕುಂಭಾಭಿಷೇಕ ಆಗುವ ಸಮಯದಲ್ಲಿ ಅಷ್ಟೊಂದು ಇದು ಅಂದ್ರೆ ಹೂ ಸಹ ನಿಲ್ತಿರ್ಲಿಲ್ಲ ಮೇಲೆ. ಈಗ ಸುಮಾರು ದಪ್ಪ ಆಗಿದೆ ಹೂವಿಗೆ. ಆಮೇಲೆ ಅದಕ್ಕೆ ಒಂದು ಬೆಳ್ಳಿ ಕವಚ ಇದೆ, ಅದು ಸಹ ಈಗ ಕೂತ್ಕೊಳ್ಳುದಿಲ್ಲ ಅದಕ್ಕೆ. ನಿಮಗೆ ಯಾವಾಗ ಗೋಚರ ಆಯ್ತು? ಅದೊಂದು 2018-19 ಇಸ್ವಿ, 17ರಲ್ಲಿ ಬ್ರಹ್ಮಕಲಶ ಆದ್ದು. 18-19 ಅಂದಾಜಿಗೆ ಅದರ ಕವಚ ಮಾಡುವ ಸಂದರ್ಭದಲ್ಲಿ ಗೊತ್ತಾಯ್ತು ಬೆಳೀತಾ ಇದೆ. ಅಂದ್ರೆ ಅದು ಒಂದು ಗೋಡೆಯಲ್ಲಿ ಬೇರೆ ಗೋಡೆಗಳಲ್ಲಿ ಬೇರೆ ಗೋಡೆಯಲ್ಲಿ ಏನು ಗೊತ್ತಾಗುದಿಲ್ಲ. ಹಾಗೆ ಅವರು ಕವಚ ಮಾಡುವವರು ಸಹ ಅದನ್ನ ಗಮನಿಸಿದ್ರು. ಅವರು ಅದಕ್ಕೆ ಆ ಕಲ್ಲಿಗೆ ಏನು ಡ್ಯಾಮೇಜ್ ಆಗದ ಹಾಗೆ ಅದಕ್ಕೆ ಕ್ಲಿಪ್ಪುಗಳನ್ನೆಲ್ಲ ಮೇಲಿನ ಕಲ್ಲಿಗೆ ಹಾಕಿದ್ರು. ಇದಕ್ಕೆ ಹಾಕಬಾರ್ದು ಈ ಕಲ್ಲಿಗೆ ಅಂತ ಹೇಳಿ. ನಮಗೆ ದೇವಸ್ಥಾನವನ್ನ ಪ್ರವೇಶ ಮಾಡುವಾಗಲೇ ನಮಗೆ ತೀರ್ಥ ಬಾವಿ ಸಿಗುವಂತದ್ದು, ಇದ್ರ ಬಗ್ಗೆ ಏನಾದರೂ ಮಾಹಿತಿ? ಅದೇ ಪೂರ್ವ ಭಾಗದಲ್ಲಿ ಬಾವಿ ಇದೆ. ಅಂದ್ರೆ ದೇವರ ಅಗ್ನಿ, ಪಂಚಭೂತಗಳಲ್ಲಿ ಅಗ್ನಿಯ ವಿಶೇಷತೆ ಇಲ್ಲಿ ದೇವರಿಗೆ ಇರುವಂಥದ್ದು. ಹಾಗೆ ಅದನ್ನು ತಂಪು ಮಾಡಲಿಕ್ಕೆ ಅಂತ ಹೇಳಿ ಮುಂದೆ ಅಲ್ಲಿ ಒಂದು ಹೂವಿನ ಚಿತ್ರ ಇದೆ, ಅಲ್ಲಿ ನೀರು ಹಾಕ್ತೇವೆ ನಾವು ಇಲ್ಲಿ. ಮತ್ತೆ ಆಗ್ನೇಯಕ್ಕೆ ಕೆರೆ, ಹಾಗೆ ಆರಿದ್ದಿಲ್ಲ. ಮತ್ತೆ ಮಳೆಗಾಲ ಅದು ಹೆಚ್ಚಾದ ನೀರು ಕೆರೆಗೆ ಹೋಗ್ತದೆ. ಇಲ್ಲಿಂದ ಅಡಿಯಲ್ಲಿ ದಾರಿ ಹೋಗ್ಲಿಕ್ಕೆ ಅದರಲ್ಲಿ ಹೋಗ್ತಾ ಇದೆ. ಅಂತೂ ನೀರು ಬರ್ತದಿಲ್ಲ, ಇದರಲ್ಲಿ ಬರ್ತದಿಲ್ಲ. ಮತ್ತೆ ಈ ದೇವಾಲಯದಲ್ಲಿ ಒಂದಿಷ್ಟು ಬರವಣಿಗೆಗಳನ್ನ ನಾವು ಕಾಣಬಹುದು ಹಾಸುಗಲ್ಲಿನ ಮೇಲೆಲ್ಲ. ಸೊ ಇದ್ರ ಬಗ್ಗೆ ಏನಾದ್ರು ಹೇಳಲಿಕ್ಕೆ ಅಂತ? ಅಂದ್ರೆ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡುವ ಸಮಯದಲ್ಲಿ, ಅಂದ್ರೆ ಒಂದು 500 ವರ್ಷಗಳ ಹಿಂದೆ ರಾಮರಾಯನ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿದೆ. ವಿಜಯನಗರದ ರಾಮರಾಯನ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿ ಹೊರಗಿನ ಪೌಳಿಯನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಒಂದು ಇದೆ. ಆ ಸಮಯದಲ್ಲಿ ಇದಕ್ಕೆ ಎಲ್ಲ ಕೆಲಸ ಮಾಡಿದವರು ಅಥವಾ ದೇಣಿಗೆ ನೀಡಿದವರ ಹೆಸರುಗಳನ್ನ ಅದರಲ್ಲಿ ಕೆತ್ತಿದ್ದಾರೆ. ಅದು ಕನ್ನಡ ಲಿಪಿಯಲ್ಲಿ ಇದೆ, ಓದ್ಲಿಕ್ಕೆ ಆಗುವ ಹಾಗೆ ಇದೆ. ನಮಸ್ಕಾರ ಕಲ್ಲುಗಳು ಅಂತ ಹೇಳ್ತಿದ್ದಾರೆ. ಮತ್ತೆ ಇದು ಯಾವ ಕಾಲದ್ದಾಗಿರ್ಬೋದು ಅಂತ ಈ ದೇವಸ್ಥಾನ ಕದಂಬ ರಾಜರ ಕಾಲದ್ದೇ. ಕದಂಬರ ಒಂದು ವಿಭಾಗ ಕಡಬದಲ್ಲಿ, ಅದಕ್ಕೆ ಸಂಬಂಧಪಟ್ಟದ್ದು. ಇದು ನಂತರ ಒಂದು 800 ವರ್ಷ ಪುರಾತನ ದೇವಸ್ಥಾನ, ಅದು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಅಲ್ಲಿ ಶಾಸನ ಇದೆ. ಅಲ್ಲಿ ವಿಜಯನಗರದ
ಪ್ರಾಂತ್ಯಪಾಲ ಅಂತ ಹೇಳಿ ಮಂಗಳೂರು ಪ್ರಾಂತ್ಯದ ಪ್ರಾಂತ್ಯಪಾಲ ಉಂಬಳಿ ಕೊಟ್ಟದ್ದು ದಾಖಲೆ ಶಾಸನದಲ್ಲಿ. ಹಾಗಾದ್ರೆ ಇದು 2 ರಾಜಮನೆತನದ ಒಡೆತನದಲ್ಲಿ ಅಂದ್ರೆ ಬೇರೆ ಬೇರೆ ರಾಜರುಗಳು, ಕದಂಬ ರಾಜರು, ಕೊಡಗು ರಾಜರು, ಹೀಗೆ ಬೇರೆ ಬೇರೆ ರಾಜರುಗಳ ಕಾಲದಲ್ಲಿ ಇದು ಎಲ್ಲರ ಒಂದಾದ್ಮೇಲೆ ಒಂದರ ಆಡಳಿತಕ್ಕೆ ಒಳಪಟ್ಟಿದ್ದದ್ದು ಅಂತ ಹೇಳಿ ತಿಳಿದು ಬರ್ತದೆ. ಮತ್ತೆ ಇಲ್ಲಿ ನೀಡುವಂತಹ ಹರಕೆಗಳ ಬಗ್ಗೆ ಏನಾದ್ರು ಅಂದ್ರೆ ವಿಶೇಷ ಏನಂದ್ರೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ಲಿಕ್ಕೆ ಇಲ್ಲಿ ತಾಳಿ, ಮೂಗುತಿ, ಹರಕೆ ಒಪ್ಪಿಸುವುದು ಒಂದು ಸಂಪ್ರದಾಯ. ಹಾಗೆ ಹುಡುಗರಿಗೆ ವಿವಾಹ ಆಗ್ಲಿಕ್ಕೆ ಸುಮಂಗಲಿ ಪೂಜೆ ಅಂತ ಅದು ವಿಶೇಷ. ಆಮೇಲೆ ಈ ಮಕ್ಕಳಾಗದವರಿಗೆ ತುಲಾಭಾರ ಸೇವೆ, ಮತ್ತೆ ಬೆಳ್ಳಿ ತೊಟ್ಟಿಲು ಹರಕೆ ಇತ್ಯಾದಿಗಳು ಅದು ತುಂಬಾ ಜನಕ್ಕೆ ಆಗ್ತಾ ಇದೆ. ಈಗ ಉತ್ಸವ ಸಮಯದಲ್ಲಿ ತುಲಾಭಾರ ನಡೀತದೆ ವರ್ಷದಲ್ಲಿ ಒಮ್ಮೆ. ಆಗ ತುಂಬಾ ಜನ ಬರ್ತಾರೆ ಹರಕೆ ಹೇಳ್ಕೊಂಡು ಅವರೆಲ್ಲ ಒಪ್ಪಿಸ್ಲಿಕ್ಕೆ. ಯಾವಾಗಲೂ ಓಪನ್ ಇರ್ತದೆ ಇದು ಬೆಳಿಗ್ಗೆ 7:30 ಮಧ್ಯಾಹ್ನ 1 ಗಂಟೆ 1:30 ತನಕ ಓಪನ್ ಇರ್ತದೆ. ಮತ್ತೆ ಸಂಜೆ 4ರಿಂದ 7 ಗಂಟೆ ತನಕ ಹೋಗ್ತದೆ. ನಿಮಗೇನಾದ್ರೂ ಪವಾಡಗಳು ಏನಾದ್ರೂ ಗೋಚರ ಆಗಿದೆಯಾ ಅಂತ ಈ ಪ್ರದೇಶದಲ್ಲಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ? ತುಂಬಾ ನಡೀತದೆ. ಅಂದ್ರೆ ಇಲಾಖೆಯವರ ಕೆಲಸ ಮಾಡುವ ಸಮಯದಲ್ಲಿ ಹಿಂಭಾಗದಲ್ಲಿ ಅಗಿಬಾರ್ದು ಅಂತ ಹೇಳಿ ಶಿಲ್ಪಿಗಳು ಎಲ್ಲರೂ ನಿರ್ದೇಶನ ಕೊಟ್ಟಿದ್ರು. ಅವರು ಇಲಾಖೆಯವರು ಸ್ವಲ್ಪ ಅದನ್ನ ಸಡ್ಡೆ ಮಾಡಿ ಸ್ವಲ್ಪ ಹಿಂಭಾಗದಲ್ಲಿ ಅಗದು ಎಲ್ಲ ಮಾಡಿ ಆಗುವಾಗ ಮಾರನೇ ದಿವಸ ಒಂದು ಕಾಳಿಂಗ ಸರ್ಪ ಬಂದು ಹೊಸಲಲ್ಲಿ ಮಲಗಿತ್ತು. ಒಂದು 4 ಗಂಟೆ ಹೊತ್ತು, ಬೆಳಿಗ್ಗೆ ಒಂದು 5ರಿಂದ 6 ಗಂಟೆಗೆ ಬಂದು ಮಲಗಿದ್ದು ಒಂದು 10 ಗಂಟೆ ತನಕ ಅಲ್ಲಿಯೇ ಇತ್ತು. ಮತ್ತೆ ಅವರು ಮಾಡಿದ ಕೆಲಸ ಅದನ್ನ ಹಾಗೆ ಮುಚ್ಚಿ ಅವರು ಹೊರಗಡೆ ಹೋದ್ಮೇಲೆ ಅದು ಹೋಯ್ತು, ಮೇಲೆ ಗರ್ಭಗುಡಿಯ ಮೇಲೆ ಹತ್ತಿ ಹೋಯ್ತು. ಅದು ಎಲ್ಲರೂ ನೋಡಿದಂತ ವಿಷಯ. ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಹಾವುಗಳೇ ಕಾಣ್ಲಿಕ್ಕೆ ಶುರುವಾಗ್ತದೆ, ನಾಗರ ಹಾವು ಅಥವಾ ಕಾಳಿಂಗ ಸರ್ಪ. ಅದೇ ಸೂಚನೆ. ಇಲ್ಲಿ ಏನಾದ್ರೂ ವಿಶೇಷವಾದ ಚಿತ್ರೋತ್ಸವ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳೇನಾದ್ರೂ ನಡೀತದ ಅಂತ? ಇಲ್ಲಿ ಅನಾದಿ ಕಾಲದಿಂದಲೂ ರಥೋತ್ಸವ ನಡೀತಿತ್ತಂತೆ. ಅಂದ್ರೆ ಒಂದು ಬ್ರಹ್ಮರಥ, ಇನ್ನೊಂದು ಚಂದ್ರಮಂಡಲ ರಥಗಳು ಇದ್ದದ್ದು ಕುರುಹುಗಳನ್ನೆಲ್ಲ ನೋಡಿದವರು ಇದ್ದಾರೆ. ಹಾಗೆ ನಮ್ಮದು ಕುಂಭಾಭಿಷೇಕ ಆದ ಮೇಲೆ ಡಿಸೆಂಬರ್ ಅಲ್ಲಿ ಕುಂಭಾಭಿಷೇಕ ಆಯ್ತು 2017. 18 ಏಪ್ರಿಲ್ ಅಲ್ಲಿ ಊರವರೆಲ್ಲ ಸೇರಿ ಒಂದು ರಥ ನಿರ್ಮಾಣ ಮಾಡಿ ದೇವರಿಗೆ ಒಪ್ಪಿಸಿ ರಥೋತ್ಸವ ಆರಂಭ ಆಯಿತು. ಇದು ಪ್ರತಿ ವರ್ಷ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ದಶಮಿಯಿಂದ ದ್ವಾದಶಿವರೆಗೆ ಇಲ್ಲಿ ಧ್ವಜಾರೋಹಣ, ರಥೋತ್ಸವ ಇತ್ಯಾದಿಗಳು ನಡೀತದೆ ಪ್ರತಿ ವರ್ಷ. ಬೇರೆ ಏನಾದರೂ ಕಾರ್ಯಕ್ರಮ ಅಂದ್ರೆ ನವರಾತ್ರಿ ವಿಶೇಷ ಇರ್ತದೆ. 10 ದಿವಸವೂ ವಿಶೇಷ ಪೂಜೆಗಳು. ಮಧ್ಯಾಹ್ನದ ಹೊತ್ತಿಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ, ರಾತ್ರಿ ರಂಗಪೂಜೆ ಸಹಿತ ಇಲ್ಲಿ ವಿಶೇಷ ಪೂಜೆ ಇರ್ತದೆ. ಬಂದ ಭಕ್ತಾದಿಗಳಿಗೆಲ್ಲ ಅನ್ನದಾನ. ಉತ್ಸವ ಕಾಲದಲ್ಲಿ 6 ದಿವಸ, ಆಮೇಲೆ ನವರಾತ್ರಿ ಸಮಯದಲ್ಲಿ 10 ದಿವಸವೂ ಅನ್ನದಾನ ಇರ್ತದೆ, 2 ಹೊತ್ತು. ಆಮೇಲೆ ನಿತ್ಯದಲ್ಲಿ ಪ್ರತಿ ಶುಕ್ರವಾರ ದಿವಸ ಭಕ್ತರಿಗೆ ಒಂದು ಅನ್ನದಾನದ ವ್ಯವಸ್ಥೆ ಇದೆ. ಇವಾಗ ಅಮ್ಮನವರ ತ್ರಿಶೂಲ ರೂಪದಲ್ಲಿ ಬಂದಿತ್ತು, ಅದು ಕಲ್ಲಿನಿಂದಲೇ ಕೆತ್ತಿತ್ತು. ಅಂದ್ರೆ ಗರ್ಭಗುಡಿ, ಅದಕ್ಕೆ ಒಂದು ಮುಖಮಂಟಪ ಅದಕ್ಕೆ ಸೇರಿ ಬರ್ತದೆ. ಮತ್ತೆ ಇಲ್ಲಿಯ ವಿಶೇಷ ಅಂದ್ರೆ ಅದಕ್ಕಿಂತ ಮುಂದೆ ಒಂದು ಮಂಟಪ ಇದೆ. ಅದು ತೀರ್ಥ ಮಂಟಪ ಅಲ್ಲ. ತೀರ್ಥ ಮಂಟಪಕ್ಕೆ ಮೆಟ್ಲು ಇರುವುದಿಲ್ಲ. ಇಲ್ಲಿ ಅದಕ್ಕೆ ಮೆಟ್ಲಿದೆ, ಮತ್ತೆ ಆನೆಕಲ್ಲು ಅಂತ ಹೇಳ್ತಾರೆ, ಅದು ಇದೆ ಆಯ್ತಾ. ಅದು ಮತ್ತೆ ದ್ವಾರಪಾಲಕರೆಲ್ಲ ಅದರಲ್ಲಿ ಇರುತ್ತೆ. ಈ ಮಂಟಪದ ಎದುರು ಭಾಗದ 2 ಕಂಬದಲ್ಲಿ ಶೈವ ಸ್ವರೂಪದ ದ್ವಾರಪಾಲಕರಿದ್ದಾರೆ. ಆಮೇಲೆ ಮುಂದಿನ ಬಾಗಿಲಲ್ಲಿ ಸಹ ಹಾಗೆ ಅಲ್ಲಿಯೂ ದ್ವಾರಪಾಲಕರು ಸಹಿತ ಆನೆಕಲ್ಲು ಸಹಿತವಾಗಿದೆ. ಅದು ಆ ಮಂಟಪವೇ ವಿಶೇಷ ಇದೆ. ಅಂದ್ರೆ ಇಡೀ ಕೆತ್ತನೆಗಳು ಎಲ್ಲ ಇರುವಂತದ್ದೇ ಆ ಮಂಟಪದಲ್ಲಿರುವಷ್ಟು ಕೆತ್ತನೆ ಬೇರೆ ಎಲ್ಲಿಯೂ ಇಲ್ಲ. ಅದು ಬಿಟ್ಟರೆ ಮತ್ತೆ ಈ ಗೋಪುರದಲ್ಲಿ ಕೆತ್ತನೆಗಳಿದೆ, ಬೇರೆ ಯಾವುದ್ರಲ್ಲಿಯೂ ಕೆತ್ತನೆ ಇಲ್ಲ. ಗರ್ಭಗುಡಿಯಲ್ಲೂ ಇಲ್ಲ, ಹೊರಗಡೆ ಇಲ್ಲ. ಮತ್ತೆ ಗರ್ಭಗುಡಿ ಮಂಟಪದ ಮಾಡಿಗೂ ಆಮೇಲೆ ಸುತ್ತುಕೋಳಿ ಮಾಡಿಗೂ ವ್ಯತ್ಯಾಸ ಇದೆ. ಅದು ಪೂರ್ತಿಯಾಗಿ ಶಿಖರ ಸಹಿತವಾಗಿ ಕಲ್ಲಲ್ಲೇ ಗರ್ಭಗುಡಿ ಮಂಟಪದ ಮಾಡುದು. ಉಳಿದದಕ್ಕೆ ಮೇಲುಗಡೆ ಅದನ್ನ ಜೋಡಿಸಲಿಲ್ಲ. ಅದಕ್ಕೆ ಮತ್ತೆ ಪುನಃ ಇಲಾಖೆಯವರು ಅದಕ್ಕೆ ಕಾಂಕ್ರೀಟ್ ಹಾಕಿ ಮಾಡಿದ್ದಾರೆ ಮೇಲೆ. ಹಾಗೆ ಅದು ಒಂದು ವಿಶೇಷ ಮಂಟಪದ್ದು. ಆಮೇಲೆ
ಧ್ವಜ ಸ್ತಂಭದಲ್ಲಿ ಒಂದು ಧ್ವಜ ದೇವತೆಯ ಚಿತ್ರ ಇದೆ. ಇದು ಅಪರೂಪ, ಇಲ್ಲಿ ಯಾವ ದೇವಸ್ಥಾನಗಳಲ್ಲೂ ಅದು ಕಾಣಲಿಕ್ಕೆ ಸಿಗುವುದಿಲ್ಲ. ಆಮೇಲೆ ಪೂರ್ವ ಭಾಗದ ಬಾವಿ, ಪೂರ್ವ ಆಗ್ನೇಯಕ್ಕೆ ಹೋಗ್ತಿದೆ. ಆಮೇಲೆ ಆಗ್ನೇಯದ ಕೆರೆ, ಇಲ್ಲಿಯೂ ಆಗ್ನೇಯದಲ್ಲಿ ಕೆರೆ ಇರುವುದಿಲ್ಲ, ಭಾರಿ ಅಪರೂಪ. ಹಾಗೆ ನಾಗವನಗಳನ್ನ ನೋಡ್ಬೋದು. ಒಂದು ಆ ಕಡೆ ಇದೆ, ಒಂದು ಅಂದ್ರೆ 3 ಭಾಗದಲ್ಲಿ ಸಹ ಕೆರೆ ಇದೆ. ಆಗ್ನೇಯದಲ್ಲಿ, ನೈಋತ್ಯದಲ್ಲಿ, ಆಮೇಲೆ ವಾಯುವ್ಯದಲ್ಲಿ 3 ಕಡೆ ಕೆರೆ, ಮತ್ತೆ ವಾಯುವ್ಯದಲ್ಲಿ ಇನ್ನೊಂದು ಬಾವಿ, ತೀರ್ಥ ಬಾವಿ, ಇಲ್ಲಿ ಒಂದು ಬಾವಿ. ಹಾಗೆ ಪೂರ್ತಿಯಾಗಿ ನೀರಿಂದ ಆವೃತ ಆಗಿದೆ ಎಲ್ಲ ಕಡೆಯಿಂದಲೂ. ಮತ್ತೆ ನೀರಿನ ಹರಿವು ಸಹ ಹಾಗೆ, ಅದು ಈಶಾನ್ಯದಿಂದ ಆಗ್ನೇಯಕ್ಕೆ ಹೋಗುವಂಥದ್ದು. ಅದು ಎಲ್ಲ ವಿಶೇಷ, ಎಲ್ಲ ಕಡೆ ಇಲ್ಲದಂತ ವಿಶೇಷ. ಅಂದ್ರೆ ಈಶಾನ್ಯಕ್ಕೆ ಹರಿವು ಇರುವಂಥದ್ದು, ಇಲ್ಲಿ ಆಗ್ನೇಯಕ್ಕೆ ಹರಿವು. ಈ ದೇವಸ್ಥಾನಕ್ಕೆ ಇತಿಹಾಸಕಾರರು ಬಂದಿದ್ರು ಒಂದು ಟೈಮಲ್ಲಿ. ಈಗ ಸಹ ಇದ್ರ ಬಗ್ಗೆ ಏನಾದ್ರು ಅಧ್ಯಯನ ಆಗ್ತಾ ಉಂಟಾ ಅಂತ? ಬೇರೆ ಜನ ಅಧ್ಯಯನ ಮಾಡ್ತಾ ಇದ್ದಾರೆ. ವಸ್ತು ಇಲಾಖೆಯವರು ಸಹ ಅವರ ಸಂಗ್ರಹಾಲಯದಲ್ಲಿ ದಾಖಲೆಗಳೆಲ್ಲ, ಶಾಸನದ ಕಾಪಿ ಇತ್ಯಾದಿಗಳನ್ನೆಲ್ಲ ಅವರು ಇಟ್ಕೊಂಡಿದ್ದಾರೆ. ಮತ್ತೆ ಇತಿಹಾಸದ ಬಗ್ಗೆ ಒಂದು ಪುಸ್ತಕವನ್ನು ಸಹ ಅವರು ಮಾಡ್ತಾ ಇದ್ದಾರೆ. ಇಲಾಖೆಯವರ ಅಧಿಕೃತವಾಗಿ ಅವರ ಮಾಡ್ತಾ ಇದ್ದಾರೆ. ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಆಗೋಕ್ಕಿಂತ ಮುಂಚೆ ಹೇಗಿದ್ರು ಭಕ್ತ ಸಾಗು ಬರುವಂಥದ್ದು, ಮತ್ತೆ ಈಗ ಹೇಗಿತ್ತು ಅಂತ? ಭಕ್ತರು ಕಮ್ಮಿ, ಆಗ ಸರಿಯಾದ ರಸ್ತೆ ವ್ಯವಸ್ಥೆ ಎಲ್ಲ ಇರಲಿಲ್ಲ. ಮತ್ತೆ ಹೆಚ್ಚಿಗೆ ಜನರಿಗೆ ಗೊತ್ತೂ ಇರಲಿಲ್ಲ. ಇದು ಬ್ರಹ್ಮಕಲಶ ಆದ ಮೇಲೆ ತುಂಬಾ ಪ್ರಚಾರ ಆಯಿತು. ಹಾಗೆ ಆಮೇಲೆ ಜನ ಬರ್ತಾ ಇದ್ದಾರೆ. ಈ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಬರುವವರೆಲ್ಲ ಈ ಯೂಟ್ಯೂಬ್, ಫೇಸ್ಬುಕ್ಗಳೆಲ್ಲ ನೋಡಿ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಅಂದ್ರೆ ಧರ್ಮಸ್ಥಳಕ್ಕೆ 52 ಕಿಲೋಮೀಟರ್ ಆಗ್ತದೆ ಇಲ್ಲಿಂದ, ಸುಬ್ರಹ್ಮಣ್ಯಕ್ಕೆ 20 ಕಿಲೋಮೀಟರ್ ಆಗ್ತದೆ. ಇಷ್ಟು ಹೊತ್ತು ನಮಗೆ ಶ್ರೀ ದೇವಳದ ಇತಿಹಾಸವನ್ನ ತಿಳಿಸಿಕೊಟ್ಟಂತಹ ಅರ್ಚಕರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಸಂಚಿಕೆಗೆ ಇಲ್ಲಿಗೆ ತೆರೆಯನ್ನ ಹಾಕ್ತಾ ಇದ್ದೇವೆ. ಧನ್ಯವಾದಗಳು.